ನಾಳೆ ಫಲಿತಾಂಶ ಪ್ರಕಟವಾಗುತ್ತೆ. ಈಗಾಗಲೇ ಬಿಜೆಪಿ ಚುನಾವಣೋತ್ತರ ಸಮೀಕ್ಷೆಗಳಿಂದ ತನ್ನ ಹುಮ್ಮಸ್ಸನ್ನ ಜಾಸ್ತಿ ಮಾಡಿಕೊಂಡಿದೆ. ಈ ನಡುವೆ ಮುಂದಿನ ಪ್ಲಾನ್ ಬಗ್ಗೆಯೂ ಕೂಡ ಚಿಂತನೆಗಳಾಗಿದೆ. ನಾಳೆ ಲೋಕಸಭಾ ಚುನಾವಣೆಯ ಮಹಾ ತೀರ್ಪು. ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎಗೆ ಅಧಿಕಾರ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ವಿಜಯೋತ್ಸವಕ್ಕೆ ಬಿಜೆಪಿ ಈಗಿನಿಂದಲೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಎಕ್ಸಿಟ್ ಪೋಲ್ ಭವಿಷ್ಯವಾಣಿ ನಿಜವಾಗಿದ್ದೇ ಆದ್ರೆ ವಿಜಯೋತ್ಸವವನ್ನ ಹೇಗೆ ಆಚರಿಸಬೇಕು? ಮೋದಿ ನಿವಾಸದಿಂದ ಬಿಜೆಪಿ ಕಚೇರಿಗೆ ರೋಡ್ ಶೋ ಮಾಡುವಂತಹ ಸಾಧ್ಯತೆ ಇದೆ. ರೋಡ್ ಶೋನಲ್ಲಿ ಸುಮಾರು 1 ಲಕ್ಷ ಮಂದಿ ಭಾಗಿಯಾಗುವಂತಹ ನಿರೀಕ್ಷೆ ಇರುವಂತಹದ್ದು. ಜೂನ್ 9ಕ್ಕೆ ಮೋದಿ ಪ್ರಮಾಣ ವಚನ ಮಾಡುವಂತಹ ನಿರೀಕ್ಷೆ ಕೂಡ ಇದೆ. ಕರ್ತವ್ಯ ಪಥದಲ್ಲಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಪ್ಲಾನ್ಗಳು ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಳೆ ವಿಜಯೋತ್ಸವಕ್ಕೆ ಬಿಜೆಪಿ ಮಹಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಹಾ ತೀರ್ಪು ಬಂದ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಂದು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಜೆಪಿ ನಡ್ಡಾ ನಿವಾಸಕ್ಕೆ ಅಮಿತ್ ಶಾ ಹಾಗೂ ಬಿಜೆಪಿಯ ನಾಯಕರುಗಳು ಆಗಮಿಸಿರುವಂತಹದ್ದು. ವಿಜಯೋತ್ಸವದ ಬಗ್ಗೆ ಬಿಜೆಪಿಯ ನಾಯಕರು ಇಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಈಗಾಗಲೇ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತಹದ್ದು ಮತ್ತೊಮ್ಮೆ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಬಿಜೆಪಿಯೇ ಹಿಡಿಯುತ್ತೆ. ಸ್ಪಷ್ಟ ಬಹುಮತ ಬಿಜೆಪಿಗೆ ಬರುತ್ತೆ. ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಮೋದಿ ಅವರು ಅಧಿಕಾರವನ್ನು ನಡೆಸ್ತಾರೆ. ಈ ಮೂಲಕ ಒಂದು ಮಹತ್ವದ ಮೈಲುಗಲ್ಲನ್ನ ಬಿಜೆಪಿ ಸಾಧಿಸುತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿರೋದ್ರಿಂದ ಈ ಭವಿಷ್ಯ ನಿಜವಾಗಿದ್ದೇ ಆದ್ರೆ ನಾವು ಯಾವ ರೀತಿ ಸಂಭ್ರಮಾಚರಣೆಯನ್ನ ಮಾಡಬೇಕು, ಕಾರ್ಯಕರ್ತರಿಗೆ ಹೇಗೆ ಧನ್ಯವಾದವನ್ನು ತಿಳಿಸಬೇಕು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೆಲವೇ ಗಂಟೆಗಳು ಬಾಕಿ. ಎನ್ಡಿಎ ಕೂಟದಲ್ಲಿ ಬಿರುಸು ಪಡೆದುಕೊಂಡಿದೆ ರಾಜಕೀಯ ಚಟುವಟಿಕೆಗಳು. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಬಿಹಾರದ ಸಿಎಂ ನಿತೀಶ್ ಕುಮಾರ್. ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಮೋದಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂತಹ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳು, ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಕೆಲವೇ ಗಂಟೆಗಳು ಬಾಕಿ ಇದೆ ತೀರ್ಪು ಪ್ರಕಟವಾಗಲಿಕ್ಕೆ, ಫಲಿತಾಂಶ ಪ್ರಕಟವಾಗಲಿಕ್ಕೆ. ಈ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಖಂಡಿತವಾಗ್ಲೂ ಪ್ರೇಮ್, ಸಾಕಷ್ಟು ನಿರೀಕ್ಷೆಗಳು ಮತ್ತೆ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಇಲ್ಲಿ ದೆಹಲಿಯಲ್ಲಿ ಆಗ್ತಾ ಇರುವಂತದ್ದು. ಒಂದು ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ಸ್ಪಷ್ಟವಾಗಿ ತೋರಿಸ್ತಾ ಇರುವಂತದ್ದು. ಅಂಕಿ ಸಂಖ್ಯೆಗಳ ವಿಚಾರ ಏನೇ ಆಗಿದ್ರು ಕೂಡ ಎನ್ಡಿಎ ಒಕ್ಕೂಟಕ್ಕೆ ಬಹುತೇಕ ಅಧಿಕಾರ ಸಿಗುವಂತದ್ದು ಖಚಿತ ಆಗಿರುವಂತದ್ದು. ಹೀಗಾಗಿ ಏನು ಸೆಲೆಬ್ರೇಷನ್ ತಯಾರಿಗಳನ್ನ ಈಗಾಗಲೇ ಶುರು ಮಾಡಿಕೊಂಡಿರುವಂತದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಬಿಜೆಪಿ ಹಿರಿಯ ನಾಯಕರ ಸಭೆಯನ್ನು ಕೂಡ ಈಗಾಗಲೇ ಕರೆಯಲಾಗಿರುವಂತದ್ದು. ನಾಳಿನ ಸಂಭ್ರಮಾಚರಣೆ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆಂದ್ರೆ ಬಿಜೆಪಿ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾ ಇರುವಂತದ್ದು. ಪ್ರಧಾನಮಂತ್ರಿ ಸತತವಾಗಿ ನರೇಂದ್ರ ಮೋದಿ ಅವರು ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರುವಂತದ್ದು. ದೇಶದ ಇತಿಹಾಸದಲ್ಲಿ ಇದೊಂದು ಮೈಲುಗಲ್ಲಾಗಿರುವಂತದ್ದು. ಯಾಕಂದ್ರೆ ಯಾವುದೇ ವ್ಯಕ್ತಿ ಸತತವಾಗಿ 3 ಬಾರಿ ಸಿಎಂ ಆಗಿ ಸತತವಾಗಿ 3 ಬಾರಿ ಪ್ರಧಾನಿಯಾಗಿರುವಂತಹ ಉದಾಹರಣೆಗಳಿಲ್ಲ. ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಥದೊಂದು ದಾಖಲೆಯನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ನೆಹರು ಅವರು 3 ಬಾರಿ ಸತತವಾಗಿ ಪ್ರಧಾನಮಂತ್ರಿಯಾಗಿದ್ರು. ಅದನ್ನು ಹೊರತುಪಡಿಸಿ ಆ ರೀತಿಯಾದಂತಹ ದಾಖಲೆಗಳು ಎಲ್ಲೂ ಕೂಡ ಇರಲಿಲ್ಲ. ಈಗ ಮೊದಲ ಬಾರಿಗೆ ಇಂಥದೊಂದು ದಾಖಲೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿರುವಂತದ್ದು. ಅದಕ್ಕಾಗಿ ಈಗಲಿಂದಲೇ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಕಾರ್ಯಕರ್ತರ ಪಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಹಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ನಾಳೆ ದೆಹಲಿಯಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಹಂಚಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಡೀತಿರುವಂತಹ ಸಭೆಯಲ್ಲಿ ನಾಳೆ ದೆಹಲಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಬಿಜೆಪಿ ಕಾರ್ಯಕರ್ತರನ್ನ ಜಮಾವಣೆ ಮಾಡುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕೊಳ್ತಾ ಇರುವಂತದ್ದು. ಮತ್ತೆ ಇದಕ್ಕೆ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಫಲಿತಾಂಶ ಪೂರ್ಣವಾಗಿ ಬಂದ ಬಳಿಕ ಅವರ ನಿವಾಸದಿಂದ ಬಿಜೆಪಿ ಕಚೇರಿಯವರೆಗೂ ಕೂಡ ಒಂದು ಬೃಹತ್ ರೋಡ್ ಶೋ ಅನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕೊಂಡಿರುವಂತದ್ದು. ಆ ಮೂಲಕ ಅವರು ಕಾರ್ಯಕರ್ತರಿಗೆ ಮತ್ತೆ ದೇಶದ ಜನರಿಗೆ ಧನ್ಯವಾದವನ್ನ ಸಲ್ಲಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ಈಗ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ನಿತೀಶ್ ಕುಮಾರ್ ಅವರು ಈಗಾಗಲೇ ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗಿ ಅವರು ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಒಂದು ರೀತಿ ನಾಳೆಯಿಂದ ರಾಷ್ಟ್ರ ರಾಜಧಾನಿ ದೆಹಲಿ ಒಂದು ರೀತಿ ಪೊಲಿಟಿಕಲ್ ಬಹಳಷ್ಟು ದೊಡ್ಡ ಚಟುವಟಿಕೆಗಳ ಕೇಂದ್ರವಾಗಿ ಬದಲಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.